ಭಾಗ್ಯ ಬಂದ್ಯಾ? ಬಾ. ಹೇಗಿತ್ತು ಇವತ್ತು ಆಫೀಸ್ನಲ್ಲಿ ಕೆಲಸ? ತುಂಬಾ ಚೆನ್ನಾಗಾಯ್ತತ್ತೆ. ಏನು ಮಿಸ್ಟರ್ ತನ್ಮಯ್ ಅವರೇ, ಏನ್ ಮಾಡ್ತಿದ್ದೀರಾ? ಏನಿಲ್ಲ ಅಮ್ಮ, ಸುಮ್ನೆ ಟಿವಿ ನೋಡ್ತಿದ್ದೆ. ಹಾ, ಟಿವಿ ನೋಡ್ತಾ ನೋಡ್ತಾ ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಾ ಇರೋ ತರ ಇದೆ. ಏನಿಲ್ಲ. ನೀನು ತನ್ವಿ ಅಕ್ಕನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ಯಾ ಅಲ್ವಾ? ಹಾಗೇನಿಲ್ಲ. ನನಗ್ ಬೇಜಾರಾಗತ್ತೆ ಅಂತ ನೀನ್ ನನ್ನ ಹತ್ರ ಸುಳ್ಳು ಹೇಳೋದು ಏನು ಬೇಡ, ಅರ್ಥ ಆಯ್ತಾ? ಆದಿ ಅಂಕಲು ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ನಿನಗೆ ತನ್ವಿ ಜೊತೆ ಮಾತಾಡ್ಬೇಕು ಅಂತ ಅನ್ಸಿದೆ ತಾನೆ? ನೋಡು, ಅಮ್ಮ ಏನು ಕೋಪ ಮಾಡ್ಕೊಳಲ್ಲ. ತನ್ವಿ ಅಕ್ಕನ ಹತ್ರ ಮಾತಾಡ್ಬೇಕು ಅಂತ ಅನ್ಸಿದ್ರೆ ನನ್ನ ಹತ್ರ ಹೇಳು. ನಾನಿನ್ ಅಮ್ಮ ಕಣು, ನನ್ನ ಹತ್ರ ಅಲ್ದೆ ಇನ್ಯಾರ ಹತ್ರ ನಿನ್ ಮನ್ಸಿನ ಭಾವನೆಗಳನ್ನ ಹೇಳ್ಕೊಳ್ತೀಯ? ಅಮ್ಮ, ನಿಜ ಹೇಳ? ಹೇಳು ಕಂದ. ಅಕ್ಕ ಹೋದಾಗಿಂದ ನಾನು ಅವನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನಿನಗ್ ಹೇಳಿದ್ರೆ ನೀನ್ ಬೇಜಾರ್ ಮಾಡ್ಕೋತೀಯ ಅಂತ ನಿನಗ್ ಹೇಳಲಿಲ್ಲ ಗೊತ್ತಾ? ನನ್ಗೇನ್ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಅಮ್ಮ. ಅಕ್ಕನ ಹತ್ರ ಮಾತಾಡ್ತಿದ್ದೆ. ಅವಳ ಮನೆ ಬಿಟ್ಟು ಹೋಗಿ ತುಂಬಾ ದಿನ ಆಗಿದೆ ಅಂತ ಅನಿಸ್ತಿದೆ. I'm missing her badly ಅಮ್ಮ. ಅಯ್ಯೋ ನನ್ ಕಂದ, ಅದ್ ಹೇಗ್ ನಾನ್ ನಿಮ್ ಭಾವನೆಗಳನ್ನ ಕಡೆಗಾಣಿಸ್ಬಿಟ್ಟೆ. ಅವಳು ಮುದ್ದು ತಮ್ಮ ನೀನು. ನಿಮ್ಮಿಬ್ರು ಬಾಂಡಿಂಗ್ನ ನಾನು ಅರ್ಥನೇ ಮಾಡ್ಕೊಳ್ದೆ ನನ್ನಷ್ಟಕ್ಕೆ ನಾನೇ ನಿರ್ಧಾರ ತಗೊಂಡ್ಬಿಟ್ನಲ್ಲೋ ಪುಟ್ಟ. ಒಬ್ರನ್ನೊಬ್ರು ಅದೆಷ್ಟು ಹಚ್ಕೊಂಡಿದ್ದೀರಾ, ನನ್ಗೆ ಈಗ್ಲೂ ಅರ್ಥ ಆಗ್ತಿಲ್ಲ ಅದ್ ಹೇಗ್ ನಾನು ಇಂಥ ನಿರ್ಧಾರ ತಗೊಂಡ್ಬಿಟ್ಟೆ ಅಂತ. ಅಮ್ಮ ಪ್ಲೀಸ್ ನೀನ್ ಬೇಜಾರ್ ಮಾಡ್ಕೋಬೇಡ. ನಿಂಗ್ ಬೇಜಾರಾಗತ್ತೆ ಅಂದ್ರೆ ನಾನ್ ಮಾತಾಡಲ್ಲ. ಆತರ ಎಲ್ಲ ಏನೂ ಇಲ್ಲ ತನ್ಮಯ್. ನಿನಗೆ ತನ್ವಿ ಅಕ್ಕ ಹತ್ರ ಮಾತಾಡ್ಬೇಕು ಅಂದ್ರೆ ಆರಾಮಾಗಿ ಮಾತಾಡು, ನಾನ್ ನಿನ್ನನ್ನು ತಡೆಯೋದಿಲ್ಲ. ನಿಜವಾಗ್ಲೂ ನಿನ್ ಕೋಪ ಮಾಡ್ಕೊಳ್ಳಲ್ವಾ ಅಮ್ಮ? ನನಗೆ ಕೋಪ ಇದ್ದಿದ್ದು ನಿನ್ ಮೇಲೂ ಅಲ್ಲ, ಅವನ ಮೇಲೂ ಅಲ್ಲ. ಬೇರೆ ಯಾರೋ ಮೇಲಿರೋ ಕೋಪಕ್ಕೆ ನಿಮ್ಮ ಆಸೆಗೆ ಯಾಕೆ ಅಡ್ಡ ಬರ್ಲಿ? ನಿಮಗೆ ಯಾಕೆ ಶಿಕ್ಷೆ ಕೊಡ್ಲಿ? ಅಕ್ಕನ ಹತ್ರ ಮಾತಾಡ್ಬೇಕು ತಾನೆ? ಇರು. ಥ್ಯಾಂಕ್ಸ್ ಅಮ್ಮ. ಇಷ್ಟೊತ್ತು ಆಕಾಶನೇ ತಲೆ ಮೇಲೆ ಬಿದ್ದು ಒಂಥರ ಆಡ್ತಿದ್ದ. ಈಗ ನೋಡು, ಕಮಲ್ದು ಅರಳಿರೋ ತರ ಹೆಂಗ್ ಹರಡಿದೆ. ನಿಧಾನ ನಿಧಾನ, ಎಲ್ಲೋ ಇಲ್ಲ. ಭಾಗ್ಯ, ಈ ವಿಷಯದಲ್ಲೂ ನೀನು ಅಷ್ಟೇ ಕಟ್ನಿಟ್ ಮಾಡ್ತೀಯ ಅನ್ಕೊಂಡಿದ್ದೆ. ಸದ್ಯ ಅವನ ಭಾವನೆಗಳಿಗೆ ಬೆಲೆ ಕೊಟ್ಟು ಅವನ್ನ ಅರ್ಥ ಮಾಡ್ಕೊಂಡಿಯಲ್ಲ, ಸಾಕು. ಇಲ್ಲಮ್ಮ, ನಿಜ ಹೇಳ್ಬೇಕು ಅಂದ್ರೆ ನಂಗೆ ಬಂಗಾರಿ ಮೇಲೂ ಕೋಪ ಇಲ್ಲ. ನಾವ್ ಯಾರ ಮುಂದೆ ಸೋಲ್ಬಾರ್ದು ಅನ್ಕೊಂಡಿದ್ವಲ್ಲ, ಅವ್ರ ಮನೆಗೆ ಇವಳು ಹೋಗ್ಬಿಟ್ಲಲ್ಲ ಅನ್ನೋ ಬೇಜಾರಿದೆ ಅಷ್ಟೆ. ಅಕ್ಕ ತಮ್ಮ ಇಷ್ಟು ಅನ್ಯೋನ್ಯವಾಗಿದ್ದಾರೆ ಅಂದ್ರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಅಮ್ಮ. ಅಣ್ಣ, ಏನಮ್ಮ? ನೀನ್ ಇಲ್ಲಿದ್ಯಾ? ನಾನು ರೂಮಲ್ಲಿ ನೋಡಿ ಹೊರಗಡೆ ಎಲ್ಲ ಹುಡ್ಕಾಡ್ಕೊಂಡ್ ಬಂದೆ. ಅಲ್ಲಮ್ಮ, ನಿನಗ್ ಗೊತ್ತಿಲ್ವಾ ಇಷ್ಟೊತ್ತಿನಲ್ಲಿ ನಾನಿಲ್ಲಿ ಬುಕ್ ಓದ್ತಿರ್ತೀನಿ ಅಂತ? ಬೇರೆ ಕಡೆ ಎಲ್ಲ ಯಾಕೆ ಹುಡುಕ್ದೆ? ಅಣ್ಣ, ನಾನ್ ಬೇರೆ ಏನೋ ಯೋಚನೆ ಮಾಡ್ತಿದ್ನಾ, ಈ ವಿಷಯ ನನ್ ತಲೆಗೆ ಹೊಳಿಲೇ ಇಲ್ಲ. ಏನಮ್ಮ ಅಂತದ್ದು ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡುವಂತದ್ದು? ಇನ್ನೇನಣ್ಣ, ಆದಿ ಮದ್ವೆ ಬಗ್ಗೆ. ಆದಿ ಮದ್ವೆ ವಿಚಾರಕ್ಕೆ ಒಂದ್ ಅಂತ್ಯ ಹಾಡೋಣ ಅಂದ್ರೆ ಅವ್ನ್ ನಾಂದಿನೇ ಹಾಡ್ತಿಲ್ವೇ?
ಅವನು ಒಪ್ಪಿದ್ರೆ ತಾನೆಮ್ಮ ಎಲ್ಲ. ಅಣ್ಣ ನಾನ್ ನಿಮ್ಗೆ ಏನ್ ಹೇಳ್ದೆ, ಪ್ರತಿ ಸಲನೂ ನಾವ್ ಆದಿ ಒಪ್ಪಿಗೆಗೆ ಕಾಯ್ತಾ ಕುತ್ಕೊಳ್ಳೋದ್ ಬೇಡ. ಮೊದ್ಲು ಆದಿ ಸೂಟ್ ಆಗೋ ಹುಡ್ಗಿನ್ ಹುಡ್ಕೋಣ, ಅವ್ಳು ಸೂಟೇಬಲ್ ಹೌದೋ ಅಲ್ವೋ ಅಂತ ನಾವ್ ಮೊದ್ಲು ಚೆಕ್ ಮಾಡೋಣ ಅಂತ ತಾನೆ. ಹೌದಮ್ಮ. ಅವನ್ ಹೇಗಂತ ಗೊತ್ತಲ್ವಣ್ಣ, ಅವನನ್ನ ಕೇಳ್ಕೊಂಡ್ ನಾವೇನು ಮಾಡಕ್ ಆಗಲ್ಲ. ನಾವೇ ಒಂದೊಂದ್ ಹೆಜ್ಜೆ ಮುಂದೆ ಇಟ್ಕೊಂಡ್ ಹೋಗೋಣ. ಹೇಗಾದ್ರೂ ಮಾಡಿ ಅವನನ್ನ ಕನ್ವಿನ್ಸ್ ಮಾಡೋಣ. ಈಗ ಹೋಗಿ ಅವನ ಹತ್ರ ಏನಾದ್ರೂ ಮದ್ವೆ ವಿಚಾರ ಮಾತಾಡಿದ್ರೆ ನನಗ್ ಬೇಡ ಅಂತ ಹೇಳ್ತಾನೆ, ಸಾಲ್ದು ಅಂತ ಕೋಪ ಬೇರೆ ಮಾಡ್ಕೋತಾನೆ. ಅಂದ್ರೆ ನೀನ್ ಯಾವ್ದೋ ಪ್ರಪೋಸಲ್ ತಂದಿದ್ದೀಯಾ ಅಂತ ಆಯ್ತು. ಹೌದಣ್ಣ, ತುಂಬಾ ಒಳ್ಳೆ ಪ್ರಪೋಸಲ್. ನಮ್ಮ ಆದಿ ಬೇಡ ಅನ್ನೋ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿದ್ದಾಳೆ ಹುಡುಗಿ. ನಿಜಾನಾ? ಇದನ್ನ ಮೊದ್ಲೇ ಹೇಳೋದಲ್ವಾ, ಸುಮ್ಮನೆ ಇಷ್ಟು ಉದ್ದ ಮಾತಾಡ್ಬಿಟ್ಟೆ ನಾನು. ಇರ್ಲಿ ಬಿಡಣ, ಒಂಥರ ಒಳ್ಳೇದೇ ಆಯ್ತು. ಈಗ ನಾನು ಅದನ್ನೇ ಯೋಚನೆ ಮಾಡ್ತಿದ್ದಿದ್ದು, ಮೊದ್ಲು ಆ ಹುಡುಗಿನ ನಾವಿಷ್ಟ ಪಡ್ಬೇಕು, ಆಮೇಲೆ ಈ ವಿಚಾರನ ಆದಿವರೆಗೂ ತಗೊಂಡ್ ಹೋಗೋಣ. ಎಕ್ಸಾಕ್ಟ್ಲಿ ಯು ಆರ್ ರೈಟ್ ಅಮ್ಮ. ಆದ್ರೂ ಅಣ್ಣ, ನಾವೇನೋ ಪ್ಲಾನ್ ಮಾಡ್ತೀವಿ, ಆ ದೇವ್ರ ಪ್ಲಾನ್ ಬೇರೆನೇ ಆಗಿರುತ್ತಲ್ವಾ. ಅಂದ್ರೆ ಇಲ್ಲೂ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಿದೀಯಾ? ಅಣ್ಣ, ನಾನಿವತ್ತು ಒಂದ್ ಹುಡುಗಿನ ಮೀಟ್ ಮಾಡ್ದೆ. ಅವಳ ಹೆಸರು ಸೌಂದರ್ಯ ಅಂತ. ಹೆಸರು ತಕ್ಕ ಹಾಗೆ ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ? ಹೌದೇನಮ್ಮ? ಯಾವ ಊರಂತೆ? ಚಿಕ್ಕಮಗಳೂರು. ಚಿಕ್ಕಮಗಳೂರಾ? ಅರೋಮಾ ಕಾಫಿ ಪೌಡರ್ ಗೊತ್ತಲ್ವಾ? ಕೇಳಿದೀನಿ. ಅದು ಅವ್ರ ಅಪ್ಪಂದೇ ಕಾಫಿ ಫ್ಯಾಕ್ಟ್ರಿ ಅಂತೆ. ಅನುಕೂಲಿಸ್ರೆ ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ಯಲ್ಲಮ್ಮ. ಹೌದಣ್ಣ, ನಮ್ಮ ಅಂತಸ್ತಿಗೂ ಮ್ಯಾಚ್ ಆಗೇ ಆಗ್ತಾರೆ. ಆದ್ರೆ ಮ್ಯಾಚ್ ಆಗ್ಬೇಕಾಗಿರೋದು ನಮ್ಮ ಅಂತಸ್ತಿಗಲ್ಲಮ್ಮ, ಆದಿ ಬಂದು ಈ ಹುಡುಗಿ ನನಗೆ ಇಷ್ಟ ಅಂತ ಹೇಳಿದ್ರೆ ಸಾಕು, ಅವ್ರ ಜೊತೆ ನಾನ್ ಮದುವೆ ಮಾಡಿಸೋದಕ್ಕೆ ಸಿದ್ಧ ಆಯ್ತೀನಿ. ಅವನಿಗೆ ಮದುವೆ ಒಂದಾದ್ರೆ ಸಾಕಮ್ಮ. ಅಣ್ಣ, ಆ ಹುಡುಗಿಗೆ ಆದಿನ್ ಕಂಡ್ರೆ ಇಷ್ಟನೇ. ಓ, ಅದನ್ನು ಮಾತಾಡ್ಕೊಂಡೇ ಬಂದ್ಬಿಟ್ಟಿದ್ಯಾ? ಮತ್ತೆ ಅಣ್ಣ, ಆದಿ ಬಗ್ಗೆ ಗೊತ್ತಲ್ವಾ, ಎಲ್ಲ ತಿಳ್ಕೊಂಡೆ ಮುಂದುವರಿಬೇಕು. ಆದ್ರೆ ಆದಿ ಆ ಹುಡುಗಿ ಹತ್ರ ಮದ್ವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅವಳ ಹತ್ರನು ಇದನ್ನೇ ಹೇಳ್ಬಿಟ್ಟಿದಾನ? ಯಾವ ತರದ ಹುಡುಗನಮ್ಮ ಇವನು? ನನಗಂತೂ ಇವನ ಬಗ್ಗೆನೇ ಚಿಂತೆ ಆಗ್ಬಿಟ್ಟಿದೆ. ಅಣ್ಣ, ನೀನ್ ತಲೆ ಕೆಡ್ಸ್ಕೋಬೇಡ, ನಾನು ಅವನ ಹತ್ರ ಮಾತಾಡ್ತೀನಿ. ಅವನೇನಾದ್ರೂ ಕನ್ವಿನ್ಸ್ ಆದ್ರೆ ನಾವು ಮುಂದುವರಿಬೋದು. ಹಾಗೆ ಹುಡುಗಿ ತಂದೆ ತಾಯಿ ಹತ್ರನೂ ಮಾತಾಡ್ಬೋದು. ಮೊದ್ಲು ಅವನ ಹತ್ರ ಮಾತಾಡೋಣಮ್ಮ, ನೋಡೋಣ ಅವನ ಮೈಂಡಲ್ಲಿ ಏನಿದೆಯೋ ಅಂತ. ಎಲ್ಲ ಸರಿ ಹೋದ್ರೆ ಮಾತು ಮುಂದುವರ್ಸುವ. ಸರಿ ಅಣ್ಣ. ಏನ್ ಮಾಡ್ಲಿ? ಅಕ್ಕಂಗ್ ಫೋನ್ ಮಾಡೋದ ಬೇಡ್ವಾ? ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲಲ್ಲ. ಪರವಾಗಿಲ್ಲ, ಒಂದ್ ಫೋನ್ ಮಾಡ್ತೀನಿ, ರಿಸೀವ್ ಮಾಡ್ತಾಳೋ ಇಲ್ವೋ. ಅರೆ, ಅಮ್ಮ ಕಾಲ್ ಮಾಡ್ತಿದ್ದಾಳೆ. ಅಂದ್ರೆ ನನ್ ಮೇಲೆ ಇದಕ್ ಕೋಪ ಕಡಿಮೆ ಆಗಿದೆ ಅನ್ಸುತ್ತೆ. ಅಮ್ಮ? ಅಕ್ಕ? ತನ್ಮಯ್? ಅಕ್ಕ, ಯಾಕಕ್ಕ ಹೀಗ್ ಮಾಡ್ದೆ? ನೀನ್ ಇಲ್ದೆ ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಗೊತ್ತಾ? ನನಗೆ ಎಷ್ಟು ಲೋನ್ಲಿ ಫೀಲ್ ಆಗ್ತಿದೆ ಗೊತ್ತಾ? ಸ್ಕೂಲ್ ಟ್ರಿಪ್ ಬಿಟ್ರೆ ನೀನ್ ಯಾವಾಗ್ಲೂ ಮನೇಲಿ ನನ್ ಜೊತೆನೆ ಇರ್ತಿದ್ದೆ. ಇವಾಗ ನೀನ್ ನೋಡಿದ್ರೆ ಅಲ್ಲೋಗ್ ಕೂತಿದ್ಯಾ, ನನ್ಗೆಷ್ಟು ಕಷ್ಟ ಆಗ್ತಿದೆ. ಸಾರಿ ಕಣೋ ತನ್ಮಯ್, ನಾನು ಅಲ್ಲಿ ಎಲ್ರ ಬಗ್ಗೆನೇ ಯೋಚನೆ ಮಾಡ್ದೆ. ಆದ್ರೆ ಅಲ್ಲಿಂದ ಬಂದ್ರೆ ನಿನಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಯೋಚನೆ ಮಾಡ್ಲಿಲ್ಲ. ರಿಯಲಿ ಸಾರಿ. ಸಾರಿ ಎಲ್ಲ ಏನು ಬೇಡ, ನೀನ್ ಪ್ಲೀಸ್ ಬೇಗ ಮನೆಗ್ ಬಾರಕ್ಕ. ಐ ಮಿಸ್ ಯು ಸೋ ಮಚ್. ನಾನು ಅಷ್ಟೇ ಕಣೋ, ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಹೋಗಕ್ಕ, ನೀನ್ ಸುಳ್ಳು ಹೇಳ್ತಿದ್ಯಾ. ಇಲ್ಲ ತನ್ಮಯ್, ನಾನ್ ಯಾಕೆ ಸುಳ್ಳು ಹೇಳಿ, ನಿಜಾನೇ ಹೇಳ್ತಾ ಇದ್ದೀನಿ. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಅಕ್ಕ, ನೀನ್ ನನ್ನ ಮಿಸ್ ಮಾಡ್ಕೋತಿದ್ಯಾ ಅಂದ್ರೆ
ಫೋನ್ ಮಾಡ್ಬೇಕಾಗಿತ್ತು ತಾನೆ. ನೀನ್ ಫೋನ್ ಮಾಡ್ಲೇ ಇಲ್ಲ. ನಾನ್ ನಿನ್ನ ನೆನ್ಪ್ ಮಾಡ್ಕೊಂಡು ಫೋನ್ ಮಾಡ್ದೆ. ತನ್ಮಯ್, ಅದ್ ಹಾಗಲ್ಲ ತನ್ಮಯ್. ನಾನ್ ಯಾರಿಗೆ ಅಂತ ಫೋನ್ ಮಾಡ್ಲಿ ಹೇಳು? ಮನೇಲಿ ಎಲ್ರು ನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನನ್ನನ್ನ ನೋಡಿದ್ರೇನೆ ಗುರ್ರ ಅಂತ ಕೋಪ ಮಾಡ್ಕೋತಾರ. ಅದಕ್ಕೆ ಯಾರಿಗ್ ಫೋನ್ ಮಾಡ್ಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಫೋನ್ ಮಾಡಿದ್ರೆ ಎಲ್ಲಿ ಇನ್ನೂ ಬೈತಾರೋ ಅಂತ ಭಯ ಆಯ್ತು. ನನ್ಗೂ ಭಯ ಆಯ್ತು ಅಕ್ಕ. ಹೇಗ್ ಫೋನ್ ಮಾಡ್ಲಿ ಅಂತ ನನಗ್ ಗೊತ್ತಾಗ್ಲಿಲ್ಲ. ಕೊನೆಗೆ ಅಮ್ಮನ ಹತ್ರ ಧೈರ್ಯ ಮಾಡಿ ಕೇಳ್ಬಿಟ್ಟೆ. ಅಮ್ಮ, ನಾನ್ ಅಕ್ಕನ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ, ಅವಳ ಹತ್ರ ಮಾತಾಡ್ಬೇಕು, ಫೋನ್ ಕೊಡು ಅಂತ ಕೇಳ್ದೆ. ಕೇಳಿದ ತಕ್ಷಣ ಅಮ್ಮ ಒಪ್ಕೊಂಡ್ಬಿಟ್ಲು. ನೀನ್ ಅನ್ಕೊಂಡಿದ್ ತರ ಅಮ್ಮಂಗೇನ್ ನಿನ್ ಮೇಲೆ ಕೋಪ ಇಲ್ಲ ಅಕ್ಕ. ಒಂದ್ಸಲ ನೀನ್ ಫೋನ್ ಮಾಡು, ಎಲ್ಲ ಸರಿ ಹೋಗತ್ತೆ. ಇಲ್ಲ ತನ್ಮಯ್, ಅದಾಗಲ್ಲ. ಅಕ್ಕ, ಆಗಲ್ಲ ಅಂತ ಕೂತ್ರೆ ಏನಕ್ಕ? ನಾನು ನೀನು ತಪ್ಪು ಮಾಡ್ದಾಗ ಅಮ್ಮ ಸಂಶಯ ಹೇಳ್ತಾನೆ. ನೀನು ಇದೊಂದ್ಸಲಿ ಮಾತಾಡ್ಬೋದು ತಾನೆ? ತನ್ಮಯ್, ನೀನ್ ಯಾವ ವಿಷಯದಲ್ಲಿ ಬೇಕಾದ್ರೂ ಹೇಳು, ನಾನ್ ನಿನ್ ಮಾತ್ ಕೇಳ್ತೀನಿ. ಆದ್ರೆ ಈ ವಿಷಯದಲ್ಲ. ನಿನಗ್ ನಾನ್ ಹೇಳೋದ್ ಅರ್ಥ ಆಗಲ್ಲ. ಸರಿ ಅಕ್ಕ, ಆಯ್ತು, ಇದೆಲ್ಲ ಒಪ್ಕೋತೀನಿ. ಆದ್ರೆ ಪ್ಲೀಸ್ ಬೇಗ ಮನೆಗ್ ಬಾ. ನನಗ್ ದಿನ ಬಿಟ್ಟಿರಕ್ ಆಗಲ್ಲ ಅಕ್ಕ. ನೀನ್ ಬರೋದ್ ಲೇಟ್ ಆಗತ್ತೆ. ನಮ್ಮನ್ನ ಫೋನ್ ಮಾಡಿ ಮಾತಾಡ್ಸ್ಬೋದು ತಾನೆ? ಸರಿ ತನ್ಮಯ್, ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಮಿಸ್ ಯು ಟು. ಟೇಕ್ ಕೇರ್. ಬಾಯ್ ಬಾಯ್. ಭಾಗ್ಯ, ತಗೋ ಕಾಫಿ. ಅಯ್ಯೋ ಅಮ್ಮ, ನೀ ಯಾಕೆ ತರಕ್ ಹೋದೆ? ನಾ ಮಾಡ್ಕೊಳ್ತೀನಲ್ಲ. ಪರವಾಗಿಲ್ಲ, ತಗೋ. ಅಲ್ಲ, ಇವನಲ್ಲಿ ಅಕ್ಕನ ಹತ್ರ ಮಾತಾಡಿದ್ಮೇಲೆ ಪತ್ತನೇ ಇಲ್ಲ. ಅತ್ತೆ, ಅಕ್ಕನ ಹತ್ರ ಮಾತಾಡಕ್ ಸಿಕ್ತಲ್ಲ ಅನ್ನೋ ಖುಷಿಲಿ ಮಾತಾಡ್ತಿರ್ತಾನಷ್ಟೇ. ಪಾಪ ತನ್ಮಯ್, ಅವನ ಮನ್ಸಲ್ಲಿ ಏನಾಗ್ತಿದೆ, ಅವನ ಮನ್ಸಲ್ಲಿ ಏನೇನ್ ಆಸೆ ಇದೆ ಅಂತ ಯಾವತ್ತೂ ಹೇಳ್ಕೊಳಲ್ಲ ಅವನು. ಎಲ್ಲ ತನ್ನ ಮನ್ಸಲ್ಲೇ ಮುಚ್ಚಿಟ್ಕೊಂಡಿರ್ತಾನ ಅವನು. ಒಂದ್ ಸಣ್ಣ ಸುಳಿವು ಕೂಡ ಕೊಡಲ್ಲ ಅವನು. ಹೌದು ಸುನಂದ, ಕೊನೆ ಪಕ್ಷ ಅವನ್ ಫ್ರೆಂಡ್ ಹತ್ರ ಆದ್ರೂ ಮನಸ್ಸು ಬಿಚ್ಚಿ ಮಾತಾಡ್ತಾನಲ್ಲ. ಇಲ್ದೇ ಇದ್ರೆ ಅವನ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಹೌದತ್ತೆ, ನೀವ್ ಹೇಳೋದು ಸರಿಯಾಗಿದೆ. ಇತ್ತೀಚೆಗೆ ತನ್ಮಯಿ ನನ್ನ ಫ್ರೆಂಡು ತುಂಬಾ ಕ್ಲೋಸ್ ಆಗೋಗಿದ್ದಾರೆ. ಅಲ್ಲ, ನನ್ನ ಫ್ರೆಂಡು ತನ್ಮಯಿ ಏನ್ ಹೇಳಿದ್ರು ಇಲ್ಲ ಅನ್ನಲ್ಲ. ಈ ಕಡೆ ತನ್ಮಯಿಯೂ ಅಷ್ಟೇ, ನನ್ನ ಫ್ರೆಂಡ್ ಏನ್ ಹೇಳಿದ್ರು ಇಲ್ಲ ಅನ್ನಲ್ಲ. ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಗೆ ನಮ್ ತನ್ಮಯಿ ಅಂದ್ರೆ ತುಂಬಾ ಇಷ್ಟ. ಈ ಅಮ್ಮನಿಗೆ ದಿನ ಮನೇಲಿ ಫ್ರೆಂಡು ಫ್ರೆಂಡು ಅಂದೇ ಇದ್ರೆ ತಿಂದಿದ್ದನ್ನ ಜೀರ್ಣನೇ ಆಗಲ್ಲ ಅನ್ಸತ್ತೆ. ಅರೆ, ಇವಳು ಫೋನ್ ಮಾಡ್ತಿದ್ದಾಳೆ. ಏನು ಒಂದೇ ಸಲ ಆ ಫೋನ್ ನೋಡಿದ ತಕ್ಷಣ ಮುಖ ಹಿಂಗ ಅರಳು ಬಿಡ್ತು. ಯಾರ್ದು ಫೋನ್? ಪೂಜಾ ಅತ್ತೆ. ಏನಪ್ಪ, ತುಂಬಾ ದಿನ ಆದ್ಮೇಲೆ ಫೋನ್ ಮಾಡ್ತಿದ್ದಾಳೆ. ಆಯ್ತಾಯ್ತು, ಖುಷಿಲಿ ಕುಡ್ದಾಡಿದ್ದು ಖುಷಿ ಪಟ್ಟಿದ್ದು ಸಾಕು, ಕಟ್ಟಾಗತ್ತೆ, ಮಾತಾಡು. ಹಲೋ. ಹಾಯ್ ಅಕ್ಕ, ಹೇಗಿದ್ಯಾ? ಹಾ, ಈ ಅಕ್ಕ ಹೇಗಿದ್ದಾಳೆ ಅಂತ ಈಗ ಜ್ಞಾಪಕ ಆಯ್ತಾ ನಿನ್ಗೆ? ಅಲ್ಲೇ ಒಂದ್ ಫೋನ್ ಆದ್ರೂ ಮಾಡ್ತೀಯ ನೀನು? ಅಲ್ವೇ, ಫೋನೇ ಮಾಡೋದ್ ನಿಲ್ಸ್ಬಿಟ್ಟಿಯಲ್ಲ. ನನಗ್ ಟೆನ್ಷನ್ ಆಗೋಗಿತ್ತು, ಏನಾಯ್ತೋ ಏನೋ ಅಂತ. ಸದ್ಯ ಈಗ್ಲಾದ್ರೂ ಅಕ್ಕನ ನೆನ್ಸ್ಕೊಂಡ್ರಲ್ಲ, ಅದೇ ಖುಷಿ ನನಗೆ. ಸರಿ, ನಾನೇನೋ ಕಾಲ್ ಮಾಡಿಲ್ಲ, ಓಕೆ. ನೀನಾದ್ರೂ ಮಾಡ್ಬೋದಿತ್ತು ತಾನೆ? ಹ್ಞೂ ಕಣೆ, ಮಾಡ್ಬೇಕಿತ್ತು. ಆದ್ರೆ ನಿನಗೆ ಗೊತ್ತಲ್ಲ, ಇತ್ತೀಚೆಗೆ ಆಫೀಸ್ ಕೆಲಸ, ಮನೆ ಕೆಲಸ, ಇದ್ರಲ್ಲೇ ಟೈಮ್ ಹೊಟ್ಟೋಗುತ್ತೆ. ಹೇಗಿದ್ಯಾ ನೀನು? ನಾನ್ ನಿನ್ ಹತ್ರ ಎಷ್ಟೋ ವರ್ಷ ಆದ್ಮೇಲೆ ಮಾತಾಡ್ತಿದ್ದೀನೇನೋ ಅಂತ ಅನಿಸ್ತಾ ಇದೆ. ಹ್ಞೂ ಅಕ್ಕ, ನಾನ್ ಚೆನ್ನಾಗಿದ್ದೆ. ಮನೇಲಿ ಎಲ್ರು ಹೇಗಿದ್ದಾರೆ? ಮಾವ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದಾರಕ್ಕ.
ನಾನು ನಿನ್ಗೇನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಕಾಲ್ ಮಾಡಿದೆ. ಇಂಪಾರ್ಟೆಂಟ್ ವಿಷಯನ? ಏನ್ ಹೇಳೆ? ಅಕ್ಕ, ನಾನು ಮತ್ತೆ ಕಿಶನ್ ಹನಿಮೂನ್ಗೆ ಹೋಗ್ತಿದ್ವಿ ಕಣೆ. ಸದ್ಯ ಅಂತೂ ಇಂತೂ ಈಗ್ಲಾದ್ರೂ ಹೋಗ್ತಿದ್ದೀರಲ್ಲ. ಅದೆಷ್ಟ್ ಸಲ ಪ್ಲಾನ್ ಮಾಡಿ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಮಾಡಿದ್ರು ದೇವ್ರಿಗೆ ಗೊತ್ತು. ಹೌದಕ್ಕ, ನಾನು ಮತ್ತೆ ಕಿಶನ್ ಪ್ಲಾನ್ ಮಾಡಿ ನಮ್ಗ್ ಸಾಕಾಗ್ ಹೋಯ್ತು. 1 ತಿಂಗಳಿಂದ ಪ್ಲಾನ್ ಮಾಡ್ತಾನೆ ಇದ್ವಿ. ಫೈನಲಿ ಅದು ಕಾಲ ಕೂಡ ಬಂತು ನೋಡು. ಈಗ್ಲಾದ್ರೂ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ, ನೀವಿಬ್ರು ಒಟ್ಟಿಗೆ ಹೋಗಿ ಖುಷಿಯಾಗಿ ಬಂದ್ರೆ ಸಾಕು. ಥ್ಯಾಂಕ್ಸ್ ಅಕ್ಕ. ಅಮ್ಮನ ಹತ್ರನೂ ಇದ್ರ ಬಗ್ಗೆ ಹೇಳ್ಬಿಡು. ಸರಿ ಸರಿ ಹೇಳ್ತೀನಿ. ಸರಿ ಅಕ್ಕ, ಬಾಯ್. ನಾನು ಮತ್ತೆ ಕಾಲ್ ಮಾಡ್ತೀನಿ. ಹ್ಞೂ ಸರಿ ಕಣೆ, ಬಾಯ್. ಏನೇ ಭಾಗ್ಯ, ಅದೇನೋ ಇಂಪಾರ್ಲೆಂಟು ಅಂತ ಏನದು? ಪೂಜೆ ಹೇಗಿದ್ದಾಳಂತೆ? ಏನಂತ ಅವಳದು ಇಂಪಾರ್ಟೆಂಟ್ ವಿಷಯ? ಅದು ನಮ್ ಪೂಜಾ ಮತ್ತೆ ಕಿಶನ್ ಏನ್ ಹೇಳು? ಪೂಜಾ ಕಿಶನ್ ಅಂತ ಸುಮ್ನೆ ನಿಂತು ಬಿಟ್ರೆ ಅದೇನೋ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ಯಲ್ಲ, ಅದೇನು ಅಂತ ತಿಳ್ಕೊಳಕ್ ನಾವು ಕಾಯ್ತಾ ಇದ್ದೀವಿ. ಈಗ ನೋಡಿದ್ರೆ ಸುಮ್ನೆ ಆಗ್ಬಿಟ್ರೆ ನೀನು? ಅಯ್ಯೋ ಅಂತದ್ ಏನೂ ಇಲ್ಲ, ಆಮೇಲೆ ಹೇಳ್ತೀನಿ ಬಿಡಿ. ಆಮೇಲೆ ಗೀಮೇಲೆ ಅವೆಲ್ಲ ಏನೂ ಇಲ್ಲ. ನೀನ್ ಒಬ್ಳೆ ಖುಷಿ ಪಟ್ಬಿಟ್ರೆ ಆಯ್ತಾ? ನಾವು ಖುಷಿ ಪಡೋದು ಬೇಡವಾ? ಅದೇನು ಅಂತ ಈಗ್ಲೇ ಹೇಳು. ಅತ್ತೆ ಆಮೇಲೆ ಹೇಳ್ತೀನಿ ಅತ್ತೆ. ನಿಂದೇನೆ ಆಮೇಲೆ ಹೇಳ್ತೀನಿ ಅಂತ? ನಮ್ಗಿಲ್ಲಿ ಕುತೂಹಲ ತಡ್ಕೊಳಕ್ ಆಗ್ತಾ ಇಲ್ಲ. ಅದೇನಂತ ಹೇಳು. ಅದೇನಂತ ಹೇಳೆ ಬೇಗ ಬೇಗ. ಅದು ಪೂಜಾ ಮತ್ತೆ ಕಿಶನ್ ಇಬ್ರು ಟ್ರಿಪ್ ಹೋಗ್ತಿದಾರಂತೆ. ಟ್ರಿಪ್ಪಾ? ಹಾ ಟ್ರಿಪ್ಪೇ. ಗೊತ್ತಾಯ್ತು, ಟ್ರಿಪ್ ಅಷ್ಟೇ ತಾನೆ. ಮಜಾ ಮಾಡ್ಲಿ ಬಿಡು, ಟ್ರಿಪ್ ಅಷ್ಟೇ. ಅಮ್ಮ, ನಾವು ಆ ಟ್ರಿಪ್ ಹೋಗೋಣ. ಇವರಿಬ್ರು ಯಾಕೆ ಒಟ್ಟಿಗೆ ಕೂತಿದ್ದಾರೆ? ಇವ್ರು ಕೂತಿರೋದ್ ನೋಡಿದ್ರೆ ನಾನ್ ಬರೋದನ್ನೇ ಕಾಯ್ತಾ ಇರೋ ಹಾಗಿದೆ. ಬಟ್ ಯಾಕೆ ನನಗೋಸ್ಕರ ಕಾಯ್ತಾ ಇದ್ದಾರೆ? ಇವರಿಬ್ರು ಒಟ್ಟಿಗೆ ಇದ್ದಾರೆ ಅಂದ್ರೆ ಇವ್ರ ಉದ್ದೇಶ ಬೇರೆ ಏನೂ ಆಗಿರಲ್ಲ. ನನ್ ಮದುವೆ ವಿಚಾರನೇ ಆಗಿರುತ್ತೆ. ಹಾಯ್ ಅಂತ ಹೇಳಿ ಎಸ್ಕೇಪ್ ಆಗ್ಬೇಕು. ಹಾಯ್ ಅಪ್ಪ. ಹಾಯ್ ಅತ್ತೆ. ಇವತ್ತು ಆಫೀಸಲ್ಲಿ ತುಂಬಾ ಕೆಲಸ, ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ದೀನಿ. ನಾನು ಆಮೇಲೆ ಸಿಗ್ತೀನಪ್ಪ. ಏಯ್, ಹಾಯ್ ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ನಾವು ಇಲ್ಲಿ ಕಾಯ್ತಾ ಕೂತಿರೋದು. ಓ, ಅಂದ್ರೆ ನನ್ ಗೆಸ್ ಕರೆಕ್ಟ್ ಆಯ್ತು. ಇವರು ನನಗೆ ಕಾಯ್ತಾ ಇದ್ದಾರೆ. ಏನಪ್ಪ? ನಿಮ್ಮತ್ತೆ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತ. ಏನತ್ತೆ ಸಮಾಚಾರ? ಅದೇ ಇವತ್ತಿನ ದಿನ ಹೇಗಿತ್ತು? ಹೇಗಿತ್ತ? ಆಫೀಸ್ ವರ್ಕ್ ಎಲ್ಲ ಚೆನ್ನಾಗಿ ನಡೀತಾ? ಚೆನ್ನಾಗಿತ್ತು ಅತ್ತೆ. ಬಟ್ ಇದನ್ನೆಲ್ಲ ನೀವ್ಯಾಕೆ ಕೇಳ್ತಿದ್ದೀರಾ? ಯಾಕಾದಿ? ನಾನ್ ಕೇಳ್ಬಾರ್ದಾ? ನನ್ನ ಅಣ್ಣನ ಮಗನ ಬಗ್ಗೆ ನನಗೆ ಕಾಳಜಿ ಇರ್ಬಾರ್ದಾ? ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನೀವು ಯಾವತ್ತು ಕೇಳಿದವ್ರು ಅಲ್ವಲ್ಲ. ಮೀನಾಕ್ಷಿ, ಕೊಂಕಣ ಸುತ್ತಿ ಮೈದಾನಕ್ಕೆ ಬರಬೇಡ. ಅದೇನ್ ವಿಷಯ ಅಂತ ನೀನೇ ಹೇಳ್ಬಿಡಮ್ಮ. ಏನತ್ತೆ ವಿಷಯ? ಅದೇ, ನೀನು ಕೋಪ ಮಾಡ್ಕೊಳ್ಳಲ್ಲ ತಾನೆ? ಅದು ನೀವು ಹೇಳೋ ವಿಷಯದ ಮೇಲೆ ಡಿಪೆಂಡ್ ಆಗುತ್ತೆ. ನಿಂಗೆ ಅತ್ತೆ ಮೇಲೆ ಪ್ರೀತಿ ಇದ್ರೆ ಕೋಪ ಮಾಡ್ಕೋಬಾರ್ದು. ಆಯ್ತತ್ತೆ, ಹೇಳಿ ಏನ್ ವಿಷಯ? ನಿನ್ ಮದ್ವೆ ಬಗ್ಗೆ ಏನ್ ನಿರ್ಧಾರಕ್ಕೆ ಬಂದೆ? ನೋಡು, ಕೋಪ ಮಾಡ್ಕೋತಿದ್ಯಾ ನೀನು? ಅತ್ತೆ, ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೀನಿ ನನಗೆ ಮದ್ವೆಲಿ ಇಂಟ್ರೆಸ್ಟ್ ಇಲ್ಲ ಅಂತ. ಆದ್ರೂ ಮತ್ತೆ ಮತ್ತೆ ನೀವು ಅದೇ ವಿಷಯನ ಯಾಕೆ ಕೇಳ್ತಾ ಇದ್ದೀರಾ? ಆದಿ, ಇದನ್ ಕೇಳಲೇಬೇಕಾದ ಪರಿಸ್ಥಿತಿ ಬಂತು, ಅದಕ್ಕೆ ಕೇಳಿದ್ದು. ಏನಂತ ಪರಿಸ್ಥಿತಿ?
ಅದು ಅದು ಒಂದು ಹುಡುಗಿ ಬಿಡು. ಅದು ಏನು ಎತ್ತ ಅಂತ ಕೇಳಕ್ ಮುಂಚೆ ಮದ್ವೆ ಬಗ್ಗೆ ನಿನ್ ನಿರ್ಧಾರ ಹೇಳು. ನಿಜವಾಗ್ಲೂ ನಿಮ್ಗೆ ಮದ್ವೆ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ? 100% ಶ್ಯೂರ್ ನನಗೆ ಮದ್ವೆ ಬೇಡ ಬೇಡ ಬೇಡ. ಅಂದ್ರೆ ಇದ್ರ ಅರ್ಥ ನಿನ್ಗೆ ಗರ್ಲ್ ಫ್ರೆಂಡ್ಸು ಇಲ್ಲ, ನೀನ್ ಯಾರನ್ನೂ ಪ್ರೀತಿನೂ ಮಾಡ್ತಿಲ್ಲ, ಮದ್ವೆನೂ ಬೇಡ ಅಲ್ವಾ? ಇಷ್ಟು ದಿನ ಅದ್ರ ಬಗ್ಗೆ ಕೇಳದೇ ಇರೋರು ಇವಾಗ ಯಾಕೆ ಕೇಳ್ತಾ ಇದ್ದೀರಾ ಗರ್ಲ್ ಫ್ರೆಂಡ್ಸು ಪ್ರೀತಿ ಇಲ್ವಾ ಅಂತ? ಯಾಕಂದ್ರೆ ಒಂದ್ ಒಳ್ಳೆ ಪ್ರಪೋಸಲ್ ಬಂದಿದೆ, ಅದಕ್ಕೆ. ಆ ಹುಡುಗಿ ನಿನಗೆ ಹೇಳ್ ಮಾಡ್ತಿದ್ ಜೋಡಿ. ಅಮ್ಮ ಪ್ಲೀಸ್ ಅಮ್ಮ, ಮುದುಚಿಕ್ಕಿ ಜೊತೆ ನಾವು ಆಗೋಣ. ಅಯ್ಯೋ ನಾವ್ ಅವ್ರ ಜೊತೆ ಹೋಗೋದ? ಬೇಡ ತಮ್ಮೆ, ಬೇಡ, ಆಗಲ್ಲ. ಯಾಕಮ್ಮ ಹೋಗ್ಬಾರ್ದು? ನಾವೆಲ್ರೂ ಮುಂಚೆ ಹೋಗ್ತಿದ್ವಿ ತಾನೆ, ನೀನಂತೂ ಕರ್ಕೊಂಡ್ ಹೋಗಲ್ಲ. ಪ್ಲೀಸ್ ಅವ್ರ ಜೊತೆ ಹೋಗೋಣ. ತನ್ಮಯ್, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಈಗ ಬೇಡ, ಇನ್ಯಾವತ್ತಾದ್ರೂ ಹೋಗೋಣ. ಪ್ರತಿ ಸರಿ ಹೀಗೆ ಹೇಳ್ತೀಯ. ಹೋದ್ ಸರಿ ಸೊಮ್ಮಕ್ಕೆ ಹೀಗೆ ಹೇಳಿದ್ದೆ, ಆಮೇಲೆ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ಗೊತ್ತಾ? ರಜಾ ಮುಗಿಸ್ಕೊಂಡು ಸ್ಕೂಲ್ಗೆ ಹೋದ್ರೆ ಎಸ್ಸೆ ಬರಿ ಅಂತ ಕೊಟ್ರು, ಅದು ಹಾಲಿಡೇ ಮೇಲೆ. ನನ್ ಫ್ರೆಂಡ್ಸ್ ಎಲ್ಲ ಎಷ್ಟು ಸೂಪರ್ ಆಗಿ ಎಸ್ಸೆ ಬರ್ದಿದ್ರು ಗೊತ್ತಾ? ಅವರೆಲ್ಲ ಹಾಲಿಡೇಗ್ ಮೈಸೂರ್ಗ್ ಹೋಗಿದ್ರು, ಕೇರಳಗ್ ಹೋಗಿದ್ರು. ಆದ್ರೆ ನಾನ್ ಮನೇಲಿ ತಿನ್ನು ಉಣ್ಣು ಮಲ್ಕೋ ಅಷ್ಟೇ ಮಾಡಿದ್ದು. ನಾನ್ ಬರೀ ಅದ್ರ ಬಗ್ಗೆನೇ ಮಾಡ್ದೆ.